ಅರಿವಿನ ಬೆಳಕು ಇಡೀ ರಾಷ್ಟ್ರದ ತುಂಬ ಎಲ್ಲ ತುಂಬಿರೋದ್ರಿಂದ ಅದನ್ನು ನೋಡಿ ಅವರಿಗೆ ಗಾಬರಿ ಆಗಿದೆ. ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಅವರಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಅವರ ಮಾತಿನಿಂದ ಸ್ಪಷ್ಟ ಆಗ್ತದೆ. ಮತ್ತೆ ಅವರ ಕೊಳಕು ಮನಸ್ಥಿತಿ ವ್ಯಕ್ತ ಆಗ್ತದೆ. ಅಂಬೇಡ್ಕರ್ ಬಗ್ಗೆ, ಅವರ ಚಿಂತನೆ ಬಗ್ಗೆ ಒಂದು ಹಗುರವಾದ ಭಾವನೆ, ಕೆಟ್ಟ ಅಭಿಪ್ರಾಯ ಇದೆಯಲ್ಲ, ಇದು ಅವರ ವಿಷಯದಲ್ಲಿ, ಅವರ ಚಿಂತನೆಯಲ್ಲಿ ನಂಬಿಕೆ ಇಟ್ಟಿರೋಂಥ ನಮ್ಮೆಲ್ಲರಿಗೂ ಸಹ ಆಗುವಂತ ಅವಮಾನ. ಯಾವುದೇ ತಪ್ಪಾಗದಂತೆ ನಡೆಯುವಂತ ಒಂದು ದಾರಿದೀಪನ ಕೊಟ್ಟಂತ ಮಹಾನ್ ಜ್ಞಾನಿಗೆ ಇವತ್ತು ಸಂಸತ್ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಅವಹೇಳನ ಮಾಡಿ ಇಡೀ ಭಾರತೀಯರಿಗೆ ಇವತ್ತು ದ್ರೋಹನ ಮತ್ತೆ ಅಷ್ಟೇ ಅಪಮಾನ ಮಾಡಿರುವಂತ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ದೇಶಾದ್ಯಂತ ಚಳುವಳಿಗಳು ನಡೆಯುವಂತ ಭಾಗವಾಗಿ ತುಮಕೂರಲ್ಲೂ ಸಹ ಹಲವಾರು ಚಳುವಳಿಗಳು ನಡೀತಾ ಇದ್ದಾವೆ. ಅಮಿತ್ ಶಾ ಅವರ ಏನು ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ, ಅದು ಸರಿಯಲ್ಲ. ಸಂವಿಧಾನದ ಆಶಯಗಳನ್ನ ಎತ್ತಿಡಿತೀನಿ ಅಂತ ಹೇಳಿ ಪ್ರತಿಜ್ಞೆನ ಸ್ವೀಕರಿಸಿ 2ನೇ ಅವಧಿಗೆ ಗೃಹ ಸಚಿವವಾಗಿ 3ನೇ ಅವಧಿಯಲ್ಲಿ ಮಾತಾಡಿರುವಂತ ಕೀಳು ಮಟ್ಟದ ಮಾತುಗಳನ್ನ ಮತ್ತೆ ಸಂವಿಧಾನ ಶಿಲ್ಪಿಗೆ ಮಾಡಿದಂತ ಅವಮಾನನ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಒಬ್ಬ ಗೃಹ ಮಂತ್ರಿಯಾಗಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಈ ದೊಡ್ಡ ಪ್ರಭಾವಭರಿತ ರಾಷ್ಟ್ರದಲ್ಲಿ ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಿತೇನೆ ಅಂತ ಹೇಳಿ ಅವರು ಸಂವಿಧಾನ ಕರ್ತೃ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದ ಮಾತಿದೆಯಲ್ಲ, ಆ ಮಾತು, ಅವರ ನಡತೆ, ಅವರ ಘನತೆಗೆ ತಕ್ಕದ್ದಲ್ಲ. ಅದನ್ನ ಈ ಕೂಡಲೇ ಆತ ರಾಜೀನಾಮೆ ಕೊಡಬೇಕು. ಅದು ಜನತೆಗೆ ಎಸಗಿದ ದ್ರೋಹ ಅದು. ಯಾಕಂದ್ರೆ ಇವರು ಮಾತಾಡಿದ ಮಾತಿನ ದಾಟಿ ಇದೆಯಲ್ಲ, ಆ ದಾಟಿ ನೋಡಿದ್ರೆ ಎಷ್ಟು ಅಸಮಾಧಾನ ಇದೆ ಇವರಿಗೆ ಅಂತ. ಅಂಬೇಡ್ಕರ್ ಹೆಸರಿನ ಬಗ್ಗೆ ಎಷ್ಟು ಅಸಮಾಧಾನ ಇದೆ ಅನ್ನೋಂಥದ್ದು. ಹಾಗೇನೇನೆ ಅವರಿಗೆ ಈ ಭಯಾನೂ ಕಾಡ್ತಾ ಇದೆ. ಅಂಬೇಡ್ಕರ್ ಅವರ ಅರಿವಿನ ಬೆಳಕು ಇಡೀ ರಾಷ್ಟ್ರದ ತುಂಬ ಎಲ್ಲ ತುಂಬಿರೋದ್ರಿಂದ ಅದನ್ನ ನೋಡಿ ಅವರಿಗೆ ಗಾಬರಿ ಆಗಿದೆ. ಸ್ಮರಣೆ ಮಾಡ್ತಕ್ಕಂಥದ್ದೇ ಒಂದು ಫ್ಯಾಷನ್ ಆಗಿದೆ. ಅದರ ಬದಲಾಗಿ ಅಷ್ಟೇ ಬಾರಿ ದೇವರನ್ನ ನೆನೆದರೆ 7 ಜನ್ಮಗಳ ಒಂದು ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮಾತನ್ನ ಸಂಸತ್ನಲ್ಲಿ ಈ ದೇಶದ ಒಬ್ಬ ಗೃಹ ಮಂತ್ರಿ ಹೇಳೋದ್ರ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಜಾತಿ ಭೇದವಿಲ್ಲದ, ಬಡವ ಶ್ರೀಮಂತರಲ್ಲದ ಒಂದು ಸಂವಿಧಾನವನ್ನ, ಒಂದು ಜಾತ್ಯತೀತ ಸಂವಿಧಾನವನ್ನ ಭಾರತೀಯರಿಗೆ ಕೊಟ್ಟು ಕೋಟಿ ಕೋಟಿ ಜನರಿಗೆ ಧ್ವನಿಯಾಗಿ ಕೋಟಿ ಕೋಟಿ ಜನರ ದಾರಿದೀಪವಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥದ್ದು ಅಪಮಾನ. ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಹಾಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಅವರಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಅವರ ಮಾತಿನಿಂದ ಸ್ಪಷ್ಟ ಆಗ್ತದೆ. ಮತ್ತೆ ಅವರ ಕೊಳಕು ಮನಸ್ಥಿತಿ ವ್ಯಕ್ತ ಆಗ್ತದೆ. ಹಾಗಾಗಿ ಇಂಥ ಒಬ್ಬ ಕೀಳು ಮನಸ್ಥಿತಿ ಇರ್ತಕ್ಕಂಥ ಗೃಹ ಮಂತ್ರಿ ಈ ದೇಶದ ಗೃಹ ಮಂತ್ರಿಯಾಗಿ ಇರಲಿಕ್ಕೆ ಲಾಯಕ್ಕಿಲ್ಲ. ಒಂದು ನಿಮಿಷವೂ ಆ ಸ್ಥಾನದಲ್ಲಿ ಆ ವ್ಯಕ್ತಿ ಮುಂದುವರಿಬಾರ್ದು. ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಈ ದೇಶದ ಪ್ರಧಾನಿಗೆ ಸಂವಿಧಾನದ ಬಗ್ಗೆ ಗೌರವವಿದ್ದರೆ, ಅಂಬೇಡ್ಕರ್ ಬರೋರಿಗೆ ಗೌರವವಿದ್ದರೆ ಅವ್ರನ್ನ ತಕ್ಷಣ ವಜಾ ಮಾಡಬೇಕು. ಕೇಂದ್ರದ ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಮತ್ತೆ ಮಾನ್ಯ ಪ್ರಧಾನ ಮಂತ್ರಿಗಳು ಎಲ್ಲ ಕಡೆ ಹೇಳ್ತಾ ಇದ್ದೀವಿ, ನಾವು ಅಂಬೇಡ್ಕರ್ ಪರ, ಅಂಬೇಡ್ಕರ್ ವಿಚಾರನ ದಾರಿ ಎರಿತಾ ಇದ್ದೀವಿ ಅಂತ ಹೇಳೋಂಥ ಜನ ನಿಜವಾಗ್ಲೂ ಅಂಬೇಡ್ಕರ್ ಬಗ್ಗೆ, ಅವರು ಕೊಟ್ಟ ಸಂವಿಧಾನದ ಬಗ್ಗೆ, ಇಡೀ ಶೋಷಿತರ ಬಗ್ಗೆ, ಇಡೀ ಭಾರತದ ಎಲ್ಲ ಸಮುದಾಯ, ಎಲ್ಲ ಜನ ವರ್ಗಗಳ ವರ್ಗರಹಿತ ಕ್ರಾಂತಿನ ಕೊಟ್ಟಂತ
ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಮತ್ತೆ ಪ್ರೀತಿ ಇದ್ರೆ ಕೂಡಲೇ ಅವ್ರನ್ನ ವಜಾ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಅವರ ವಿಚಾರಕ್ಕೆ ಅತ್ಯಂತ ಗೌರವನ ನಾವು ಸಲ್ಲಿಸ್ತೀವಿ ಅನ್ನೋದನ್ನ ಸಾಬೀತು ಮಾಡಬೇಕು. ಇಲ್ಲದೆ ಹೋದರೆ ಇದು ಮೊಸಳೆ ಕಣ್ಣೀರು. ನೀವು ನಿಜವಾದ ಅಂಬೇಡ್ಕರ್ ವಿಚಾರನ ಎತ್ತಿಡಿಯಕ್ಕೆ ನಾವು ನಾಲಯಕ್ಕು ಅಂತನ ಅಕ್ಷರ ಸಹ ಸಾಬೀತು ಮಾಡ್ದಂಗಾಗುತ್ತೆ. ಏನು ಸಹ ನಾನು ಖಂಡಿಸ್ತೀನಿ. ಘನತೆವೆತ್ತ ಸಂಸತ್ತಿನಲ್ಲಿ ಅವರಿಂತ ಮಾತು ಹೇಳಿದ್ದಾರೆ, ಅಂಬೇಡ್ಕರ್ ಬಗ್ಗೆ ಇಷ್ಟು ವ್ಯಂಗ್ಯ ಮಾಡಿ ತುಚ್ಚೋ ಮಾತಾಡಿದ್ದಾರೆ ಅಂದ್ರೆ ತೆರೆಯ ಮರೆಯಲ್ಲಿ ಇವರು ಇನ್ನೆಷ್ಟು ಕೆಟ್ಟದಾಗಿ ಹಗುರವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವರ ಅಭಿಮಾನಿಗಳ ಬಗ್ಗೆ ಆ ವಿಷಯದ ಬಗ್ಗೆ ಇವ್ರಿಗೆ ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ಬೋದು. ಸ್ವಾಮಿ ಪ್ರಧಾನಿಗಳೇ, ನೀವು ಇವತ್ತು ಪ್ರಧಾನಿಗಳಾಗಿರೋದು ಸಂವಿಧಾನದ ನೆರವಿನಿಂದ. ಇಲ್ಲ ಅಂದ್ರೆ ನೀವು ಚಾ ಮಾರ್ಕೊಂಡೇ ಇರ್ಬೇಕಿತ್ತು ರೈಲ್ವೆ ಸ್ಟೇಷನ್ ಅಲ್ಲಿ. ಇವತ್ತು ಹೆಂಗೆ ಪ್ರಧಾನಿಗಳಾಗಿದ್ದೀರಾ ಅಂದ್ರೆ ಸಂವಿಧಾನದಲ್ಲಿ ಅವಕಾಶ ಸಿಕ್ಕಿದ್ರಿಂದ ಏನು ಅವಕಾಶ ವಂಚಿತರಿಗೆ, ಧ್ವನಿ ಇಲ್ದವ್ರಿಗೆ, ಮಹಿಳೆಯರಿಗೆ, ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಎಲ್ಲರಿಗೂ ಸಹ ಒಂದು ಸಮಾನ ಅವಕಾಶ ನಮಗೆ ಸಿಗ್ತಾ ಇರೋದು ಸಂವಿಧಾನದಿಂದ. ಇದನ್ನ ಮರೆತು ನೀವು ಸಂಸತ್ತು ಮತ್ತು ಸಂವಿಧಾನ ಇದೆಲ್ಲ ನಿಮ್ಮ ಮನೆ ಆಸ್ತಿ ಅಂದ್ಕೊಂಡು ನೀವು ಬಾಯಿಗೆ ಬಂದಾಗ ಮಾತಾಡೋದಿದೆಯಲ್ಲ, ಇದನ್ನ ನಾನು ಖಂಡಿಸ್ತೀನಿ. ಈ ಕ್ಷಣ ನೀವು ಆ ಹುದ್ದೆಯಿಂದ ರಾಜೀನಾಮೆ ಕೊಟ್ಟು ಕೆಳಗೆ ಬರಬೇಕು ಮತ್ತು ಪ್ರಧಾನಿಗಳು ಅದನ್ನ ಸಮರ್ಥಿಸ್ಕೊಳ್ಳೋದನ್ನ ಬಿಟ್ಟು ಅವರಿಗೆ ಶಿಕ್ಷೆ ಕೊಡಬೇಕು. ಯಾರೂ ಸಹ ಇನ್ನು ಮುಂದೆ ಹೀಗೆ ಹಗುರವಾಗಿ ಮಾತಾಡಬಾರ್ದು. ಮತ್ತು ಅವ್ರ ಮನಸ್ಸುಗಳಲ್ಲಿ ಏನೋ ಅಂಬೇಡ್ಕರ್ ಬಗ್ಗೆ, ಅವರ ಚಿಂತನೆ ಬಗ್ಗೆ ಒಂದು ಹಗುರವಾದ ಭಾವನೆ, ಕೆಟ್ಟ ಅಭಿಪ್ರಾಯ ಇದೆಯಲ್ಲ, ಇದು ಅವರ ವಿಷಯದಲ್ಲಿ ಅವರ ಚಿಂತನೆಯಲ್ಲಿ ನಂಬಿಕೆ ಇಟ್ಟಿರೋಂಥ ನಮ್ಮೆಲ್ಲರಿಗೂ ಸಹ ಆಗುವಂತ ಅವಮಾನ. ಏನು ಮನುಷ್ಯ ಪ್ರೀತಿಯಲ್ಲಿ, ಜೀವ ಪ್ರೀತಿಯಲ್ಲಿ, ಸಮತೆಯಲ್ಲಿ ನಂಬಿಕೆ ಇಟ್ಟಿರುವಂತ ಎಲ್ಲರಿಗೂ ಆಗುವಂತ ಅವಮಾನ. ಆ ಪಕ್ಷದಲ್ಲಿರುವಂತ ಲಜ್ಜೆ ಇರುವಂತ SC ST ಇವರು ಏನ್ ಮಾಡ್ತಿದ್ದೀರಾ ಪಾರ್ಲಿಮೆಂಟ್ ಮೆಂಬರ್ಸ್? ನಿಮಗೆ ನಾಚಿಕೆ ಆಗ್ತಿಲ್ವಾ? ನಿಮ್ಮ ನಾಯಕನ್ನೇ ನಾನು ದಲಿತ ನಾಯಕ ಅಂತ ಅಷ್ಟೇ ಎಲ್ಲ ಬಿಂಬಿಸ್ತಿಲ್ಲ, ಅಂಬೇಡ್ಕರ್ ಎಲ್ಲರ ನಾಯಕ. ಆದ್ರೂ ಸಹ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀವು ಸೆಲೆಕ್ಟ್ ಆಗಿ ಬಂದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗ್ತಾ ಇಲ್ವಾ? ನೀವು ಕ್ವಶನ್ ಮಾಡಕ್ ಆಗಲ್ವಾ ನಿಮ್ಮ ನಾಯಕರಿಗೆ? ನೀವು ಹಿಂಗ್ ಮಾತಾಡಬಾರ್ದು ಅಂತೇಳಿ ನಿಮಗೆ ಕನಿಷ್ಠ ಮಾನ ಮರ್ಯಾದೆ ಇದೆ? ಏನ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವ್ರು ಕೊಟ್ಟಿರೋ ಸವಲತ್ತು, ಸಂವಿಧಾನ ಕೊಟ್ಟಿರೋ ಸವಲತ್ತು, ಮೀಸಲಾತಿ ತಗೊಂಡು ನೀವು ಆ ಸ್ಥಾನಕ್ಕೆ ಹೋಗಿದ್ದೀರಲ್ಲ, ನಿಮಗೆ ನಾಚಿಕೆ ಇದೆ? ಈ ಕ್ಷಣ ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ನಿಮ್ಮ ನಾಯಕರನ್ನ ಕೇಳಿ. ನೀವು ಮಾತಾಡೋದು ಸರಿಯಲ್ಲ. ನಮ್ಮ ಏನು ಮುಖಗಳಿಗೆ, ನಮ್ಮ ಬಾಯಿಗೆ ಬೆಂಡೆ ಸವರಿ ನೀವು ಹುನ್ನಾರಗಳು ಮಾಡ್ತೀವಿರಲ್ಲ,